ಏನಾತಪ್ಪ ಪುರುಷೋತ್ತಮ? ಏನೋ ಲಾಯರನ್ನು ಭೇಟಿಯಾಗಿ ಬರ್ತೀನಿ ಅಂತ ಹೋಗಿದ್ದಿ, ಏನಾತ? ಏನಂದ್ರಪ್ಪ ಲಾಯರ್? ಅದಕ್ಕೆ ನಮ್ಗೆ ಏನೋ ಸಂಬಂಧ ಇಲ್ಲ ಅಂತಲ್ಲ, ಅವ್ರು ಮಾಡಿದ ಸಾಲ ಅವರ ತೀರಿಸ್ಬೇಕಂತ ಅಂದ್ರಿಲ್ಲ. ಇಲ್ಲ ಅತ್ತಿಗೆಮ್ಮ, ಒಂದು ದೊಡ್ಡ ಎಡವಟ್ಟು ಆಗ್ಬಿಟ್ಟೈತಿ ಈಗ. ಎಡವಟ್ಟ? ಏನು ಎಡವಟ್ಟು? ಅದು ಅತ್ತಿಗೆಮ್ಮ, ಅವಾಗ ಒಂದು ಸ್ವಲ್ಪ ದಿನ ನಮ್ಮ ಸುರೇಶ್ ಬದಲಾಗಿನಿ ಅಂತಂದು ಇಲ್ಲಿ ಬಂದಿದ್ದಲ್ಲ, ಅವಾಗ ಅವನು ಮತ್ತು ಅವನ ಹೆಂಡತಿ ಇಬ್ಬರು ಪ್ಲ್ಯಾನ್ ಮಾಡಿ ಗಂಡನಷ್ಟೇ ಕಳಿಸ್ಕೊಟ್ಟಿದ್ಲು. ಅವ್ನು ಸುರೇಶ ನಮ್ಮ ಜೊತೆ ಚಲೋನ ತಂಗಿದ್ದಂಗೆ ಮಾಡಿ ಮನೆ ಜವಾಬ್ದಾರಿ ಎಲ್ಲ ನಿಭಾಯಿಸಂಗೆ ಮಾಡಿ ಅವನು ಸಾಲ ಮಾಡಿ ಒಂದು ಪೇಪರ್ ಮೇಲೆ ನಮ್ಮ ಅಷ್ಟ್ರದ್ದು ಸೈನ್ ಹಾಕ್ಸ್ಕೊಂಡ್ಬಿಟ್ಟಾನ. ಏನು ಹೇಳಕ್ಕಂತೀ ನೀನು? ಹೂನವ, ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ಈಗ. ಅವ್ರು ಹೆಂಗೆ ಸಾಲ ಮಾಡಾರಂದ್ರೆ ಆ ಸಾಲನ ನಾವೆಲ್ಲರೂ ಮಾಡಿವನ ಅನ್ನಂಗೆ ಆ ಪೇಪರ್ ಮೇಲೆ ಬರ್ಸ್ಕೊಂಡ್ಬಿಟ್ಟಾನ ಅವನು. ಈಗ ಎಷ್ಟೊತ್ತಿದ್ರು ಈಗ ಆ ಸಾಲನ ನಾವ ತೀರಿಸ್ಬೇಕು ಅನ್ನಂಗೆ ಆಗೈತಿ ಈಗ. ಅಲ್ಲ ರೀ, ನಮಗೆ ಈ ವಿಷಯನ ಗೊತ್ತಿಲ್ಲ. ಅದು ಹೆಂಗೆ ನಾವು ಈ ಸಾಲ ತೀರಿಸ್ಬೇಕು? ನಮ್ಗೆ ವಿಷಯ ಗೊತ್ತಿಲ್ಲ, ಆದರೆ ನಾವು ಯಾಮಾರಿವಲ್ಲ. ಅಲ್ಲ ರೀ ಮಾವರ, ಇದ್ರ ಬಗ್ಗೆ ನಮ್ಗೆ ಎಳ್ಳು ಕಾಳಷ್ಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಹೆಂಗೆ ರೀ ಅಷ್ಟೊಂದು ಸಾಲನೀಗ ನಾವು ತೀರಿಸ್ಬೇಕು? ಅದಕ್ಕೆಮ್ಮ ಅವ್ರು ಎಷ್ಟು ತಲೆ ಓಡ್ಸಾರಂತಂದ್ರೆ, ಆ ಸಾಲ ಮಾಡಿದ್ದು ಇಬ್ಬರು ಗಂಡ ಹೆಂಡತಿ. ಈಗ ಆಕಿ ರಿಯಾ ಬಂದು ಇಲ್ಲಿ ನಿಮ್ಮ ಮಗನ ಸಾಲ ಮಾಡೋಣಂತ ಹೇಳೋಗಳ. ಅಲ್ಲಿ ನೋಡಿದ್ರೆ ಲಾಯರ್ ಹತ್ರ ಬಂದು ಅವನು ಸುರೇಶ್ ಅದನಲ್ಲ, ಈ ಸಾಲ ಮಾಡಿದ್ದು ನಾವಿಬ್ಬರು ಮಾಡೀವಿ, ಅದನ್ನು ನೀವೇ ತೀರಿಸ್ಬೇಕಾಯ್ತು. ಯಪ್ಪ, ಇಷ್ಟು ದಿನ ನೀನು ನಂಗೇನು ಕೊಟ್ಟಿಲ್ಲ, ನಂಗೆ ಆಸ್ತಿಯಾಗ ನಿಮ್ಮ ಆಸ್ತಿಯಾಗ ನನಗೆ ಪಾಲು ಬೇಕಾಗಿಲ್ಲ, ನಾನು ಈಗೇನು ಸಾಲ ಮಾಡೀನಲ್ಲ ಅದಿಷ್ಟು ತೀರಿಸೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಹೋಗ್ಬಿಟ್ಟ. ನನಗೆ ಇದು ಅಣ್ಣಗೆ ಹಿಂಗೆ ಅಂದ್ಬಿಟ್ಟ. ನನಗಂತೂ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಾಡ್ಯ ಊರು ಬಾಡ್ಯ, ಅವನ ಸಲುವಾಗಿ ಸಾಕಾಗಿ ಹೋಗ್ಬಿಟ್ಟೈತಿ. ಹುಟ್ಟಿದಾಗಿಂದನೂ ಹಿಂಗೆ ಅದಾನ ಅವನು. ಅಲ್ಲ ರೀ, ನೀವು ಒಂದು ನಾಕೆಟ್ ಕಪ್ಪಾಳ ಹೊಡೆದು ಅದೇನು ಪೇಪರ್ ಐತಲ್ಲ ಅದನ್ನು ಹರಿದು ಒಗೆದು ಬರಕ್ಕೆ ಬರಲ್ಲನು? ಅದಕ್ಕೆಮ್ಮ ಆ ಪೇಪರ್ ನಮ್ಮ ಹತ್ರ ಇದ್ರಲ್ಲ, ನಾವು ಹರಿದು ಒಗೆಯೋದು. ಯಪ್ಪ, ಎಂಥ ಮೋಸದಾಗ ಸಿಕ್ಕಾಕೊಂಡ್ಬಿಟ್ಟಿವಂದ್ರೆ ಈಗ ಎಷ್ಟು ಯಾಮಾರಿಸ್ಬಿಟ್ಟಾನಂದ್ರೆ ಅವನು. ನಾವೇನು ಮಾಡೋಕ್ಕಾಗಂಗಿಲ್ಲ ಈಗ, ಹಂಗಾಗ್ಬಿಟ್ಟೈತಿ. ಅಲ್ಲ ರೀ, ಹಂಗಂತಂದು ಇವಾಗ ನಾವು 35 ಲಕ್ಷ ರೂಪಾಯಿ ಸಾಲ ತೀರಿಸ್ಬೇಕಾ? 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಅಷ್ಟೊಂದು ಅಮೌಂಟನ್ನು ನಾವು ಹೆಂಗೆ ರೀ ತೀರಿಸೋದು? ನಾವೇನಾರು ಈಗ ಆ ರೊಕ್ಕನ ತೀರಿಸ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ಬಂದು ಈ ಮನಿನ ಸೀಸ್ ಮಾಡಿಬಿಡ್ತಾರೆ ಅಷ್ಟೇ. ರೀ, ಹಂಗೇನಾರ ಆದ್ರೆ ನಮ್ಗೆ ಇವ್ರಾಗ ಮರ್ಯಾದಿನ ಇರಂಗಿಲ್ಲ ರೀ. ರೀ ಹಂಗಂದ್ರೆ ಏನು ರೀ ಮಾಡೋದು ಮುಂದೆ? ಲಕ್ಷ್ಮಿ, ನನಗಂತೂ ಒಂದು ತಿಳಿಯವಲ್ದು, ಏನು ಮಾಡಬೇಕು ಏನು ಬಿಡಬೇಕು ಅಂತಂದು. ಊರಾಗ ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟಿದ್ದು ಗೊತ್ತಾ. ಎಲ್ಲರೂ ಬರೋದು, ಏನು ಮಂಚಪ್ಪ ನಿನ್ನ ಮಗ ಸಾಲ ಮಾಡಿಬಿಟ್ಟಾನಂತ, ಏನು ಅದು ಹೆಂಗೆ ಬೆಳೆಸಿಯ ನೀನು? ನಿನ್ನ ತಮ್ಮನಿಂದ ನಿಮ್ಮ ಮನೆ ಮರ್ಯಾದೆ, ನಿನ್ನ ಮಗನಿಂದ ನಿಮ್ಮ ಮನೆ ಮರ್ಯಾದೆ ಎಲ್ಲ ಹೊಂಟು ಬಿಟ್ಟೈತಲ್ಲ, ಏನು ಅಂತಂದೆಲ್ಲರೂ ಬರೋದು ಬೇಕಂತ ಕೇಳೋದು. ಎಲ್ಲರ ಮುಂದೆ ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಆಗ್ಬಿಟ್ಟೈತಿ. ಅಯ್ಯೋ ದೇವ್ರೆ, ಏನ್ರಿ ಇದು? ಇಷ್ಟೊಂದು ದುಡ್ಡನ್ನು ನಾವು ಹೆಂಗ್ರಿ ಹೊಂದ್ಸೋದು, ಹೆಂಗ್ರಿ ತೀರ್ಸೋದು ಇದು ಸಾಲನೆಲ್ಲ? ಇವನಿಂದಾಗಿ ನಮಗೆ ಜೀವನದಾಗ ನೆಮ್ಮದಿನ ಇಲ್ಲದಂಗೆ ಆಗ್ಬಿಟ್ಟೈತಿ ನೋಡ್ರಿ. ಯಾಕಾರ ಇವನು ಹುಟ್ಟಿದ್ನೋ ಏನೋ ನಮ್ಮ ಹೊಟ್ಟೆಗಂತ ಅನ್ನಿಸ್ಬಿಟ್ಟೈತಿ ನನಗಂತೂ. ಈಗ ನಮ್ಮಿಂದಾಗಿ ಇವನು ಮಾಡಿರೋದ್ರಿಂದ ಇಡೀ ಮನೆಯವರೆಲ್ಲ ತ್ರಾಸ ಅನುಭವಿಸ್ಬೇಕಾಗೈತಲ್ರಿ. ಏನು ಮಾಡೋದ್ರಿ ಈಗ? ಓದ್ತೀನಿ ಓದ್ತೀನಿ ಓದ್ತೀನಿ, ನಂಗೆ ರೊಕ್ಕ ಹಾಕ್ರಿ ಅಂತ ಕಂಡಾಪಟ್ಟಿ ರೊಕ್ಕ ಹಾಕ್ಸ್ಕೊಂಡು ಚಂದನತ್ತಂಗೆ ಓದಲಿಲ್ಲ, ಒಂದು ಚಂದನತ್ತಂಗೆ ನೌಕರಿ ಮಾಡಲಿಲ್ಲ, ಮನೆ ಜವಾಬ್ದಾರಿನೂ ನಿಭಾಯಿಸಲಿಲ್ಲ. ಹೋಗಲಿ ಬಿಡ ಅತ್ತಾಗಂತ ಸುಮ್ಮನೆ ಆದ್ವಿ. ನಮಗೆ ಗೊತ್ತಿಲ್ಲದ ಅದು ಯಾರನ್ನೂ ಮದುವೆ ಮಾಡ್ಕೊಂಡು ಬಂದ, ಅದನ್ನು ಹೋಗಲಿ ಬಿಡ ಅತ್ತಾಗ ಏನು ಮಾಡೋದು ಅಂತ ಅದನ್ನು ಕ್ಷಮಿಸಿ ಸುಮ್ಮನೆ ಆಗಿಬಿಟ್ವಿ. ಈಗ ನೋಡಿದ್ರೆ ನಮಗೆ ಮೋಸ ಮಾಡಿ ತಾನು ಸಾಲ ಮಾಡಿ ಅದನ್ನೀಗ ನಮ್ಮ ಮೇಲೆ ಹೇರಿ ಹೋಗಾನಲ್ರಿ. ಇನ್ನು ಎಷ್ಟು ತಪ್ಪು ಮಾಡ್ತಾನ್ರಿ ಇವನು, ಇನ್ನು ಎಷ್ಟು ಜೀವ ತಿಂತಾನೆ ನಮ್ದು. ಲಕ್ಷ್ಮಕ್ಕ, ನೀನು ಯಾಕೆ ಬೇಸರ ಮಾಡ್ಕೋತಿದ್ದಿ? ಅವನು ಮಾಡಿದ ತಪ್ಪಿಗೆ ನೀನು ಯಾಕೆ ಇಷ್ಟೊಂದು ನೊಂದ್ಕೊನ ಕುಂತಿದ್ದಿ? ಯಾಕಂದ್ರೆ ನನ್ನ ಮಗ ಅದಾನಲ್ಲಿ, ಅವನಿಂದಾಗಿ ಮನೆಯಾಗಿರೋರು ಎಲ್ಲರ ನೆಮ್ಮದಿ ಹಾಳಾಗಿ ಹೊಂಟೈತಲ್ಲ. ಏನು ಹೇಳ್ಬೇಕು ಹೇಳು? ಈಗ ಅವನು ಮಾಡಿರೋ ತಪ್ಪಿಗೆ ನಾವಷ್ಟೇ ಅಲ್ಲ, ಮನೆಯಾಗಿರೋರು ಎಲ್ಲರೂ ತೊಂದರೆ ಅನುಭವಿಸಕ್ಕೆ ಕುಂತಾರಲ್ಲ. ಇದಕ್ಕೆ ಏನು ಮಾಡಬೇಕು ಹೇಳು? ಅದಕ್ಕೆಮ್ಮ ನೀವೇನು ಬೇಸರ ಮಾಡ್ಕೋಬೇಡ್ರಿ. ಏನಾದರೂ ಒಂದು ದಾರಿ ಹುಡುಕಿದ್ರಾತು. ನೀವು ಹಿಂಗೆ ಬೇಸರ ಮಾಡ್ಕೊಂಡು ಮುಖ ಗೀಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೈಯಾಗ ನೋಡೋಕ್ಕಾಗಂಗಿಲ್ಲ ರೀ. ಅದಕ್ಕೆಮ್ಮ ಇದ್ರಾಗ ನಿಮ್ಮ ತಪ್ಪರಿಗೆ ಏನೈತಿ ಹೇಳ್ರಿ? ಅವ್ನು ಹಂಗೆ ಮಾಡಿದ್ರೆ ನೀವರ ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಹ್ಞೂ ಅದಕ್ಕೆಮ್ಮ, ಇದ್ರಾಗ ನಿಮ್ಮ ತಪ್ಪು ಏನೈತಿ ಹೇಳ್ರಿ? ಅವನನ್ನು ಬೆಳೆಸಿವಲ್ಲಪ್ಪ, ಅವನನ್ನು ಹೆತ್ತೈತಲ್ಲ, ಅದ ದೊಡ್ಡ ತಪ್ಪಾಗ್ಬಿಟ್ಟೈತಿ ನಮ್ದು. ಅದಕ್ಕೆಮ್ಮ
ನೀವು ನಮ್ಮನ್ನು ಬೆಳೆಸಿರಿ. ನೀವು ಮದುವೆ ಆಗಿ ಬಂದಾಗ ನಾವಿನ್ನ ಎಷ್ಟು ಸಣ್ಣವರಿದ್ವಿ. ನಮ್ಗೆಲ್ರಿಗೂ ಬೆಳೆಸಿದ್ರಿ, ನಮ್ಗೆಲ್ರಿಗೂ ಜೀವನದಾಗ ಹೆಂಗಿರ್ಬೇಕಂತಂದು ಹೇಳ್ಕೊಟ್ರಿ, ಜವಾಬ್ದಾರಿ ಹೇಳ್ಕೊಟ್ರಿ, ಎಲ್ಲನೂ ಹೇಳ್ಕೊಟ್ರಿ. ನಮ್ಮ ಅವ್ವ ಅಪ್ಪನಿಗಿಂತ ಅಣ್ಣ ನೀನು ಮತ್ತು ಎಷ್ಟು ಜವಾಬ್ದಾರಿ ತೊಗೊಂಡ್ರಿ, ಹೌದಿಲ್ಲ? ನಾವು ಇವತ್ತು ದಾರಿ ತಪ್ಪಿಲ್ಲ ಜೀವನದಾಗ, ಒಂದು ಯಾರೂ ಏನೂ ಅನ್ಲಾರ್ದಂಗೆ ನಮ್ಮ ಕಾಲ ಮೇಲೆ ನಾವು ನಿಂತೀವಿ, ಸರಿಯಾದ ದಾರ್ಯಾಗ ಹೊಂಟಿವಂತ. ಅದಕ್ಕೆ ಕಾರಣ ನೀವು, ಹೌದಿಲ್ರಿ ಅತ್ತಿಗೆಮ್ಮ? ಅವನೇನೋ ತಪ್ಪು ಮಾಡೋಣ ಅಂತ ಅಂದಿದ್ದಕ್ಕೆ ಅದಕ್ಕೆ ಕಾರಣ ನೀವಾಗಿರಂಗಿಲ್ರಿ. ಹ್ಞೂ ಅತ್ತಿಗೆಮ್ಮ, ಅವ್ನು ಮಾಡಿದ ತಪ್ಪಿಗೆ ನೀವು ನಿಮ್ಮ ಮೇಲೆ ಹಾಕೋನಕ್ಕೆ ಹೋಗ್ಬೇಡ್ರಿ. ಲಕ್ಷ್ಮವ್ಕ, ಎಲ್ಲ ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ಇದಕ್ಕೂ ಏನಾದರೂ ಪರಿಹಾರ ಇದ್ದೇ ಇರ್ತೈತಿ. ನಾವು ಹುಡ್ಕೋನಂತ ನೀ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡು ಲಕ್ಷ್ಮಕ್ಕ, ಅವನು ನಮ್ಗೆ ಮೋಸ ಮಾಡೋಣ. ನಿಜ ಹೇಳ್ಬೇಕಂದ್ರೆ ಅವನ ಮನಸ್ಸಿನಾಗ ಅದು ಯಾವುದೂ ಇಲ್ಲ. ಆದ್ರೆ ಆಕಿ ಹಿರಿಯ ಅದಳಲ್ಲ, ಇದ್ದಿದ್ದು ಇಲ್ಲಾಗಿದ್ದು ಎಲ್ಲನೂ ಅವನ ತಲೆಯಾಗ ತುಂಬಿ ನಮ್ಮ ಸುರೇಶ ಹಿಂಗೆ ಮಾಡಾಳ. ಅವನಿಗೂ ಅರ್ಥ ಆಕೈತಿ. ಇವತ್ತೇನೋ ಆಕಿನ ನಂಬಾನ, ಹಂಗಂತಂದು ಕೊನೆವರೆಗೂ ಆಕಿನ ನಂಬಂಗಿಲ್ಲಲ್ಲ. ಅವನಿಗೂ ಗೊತ್ತಾಕೈತಿ ನಮ್ಮ ಬೆಲೆ ಎಲ್ಲ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಲಕ್ಷ್ಮಿ, ಬೇಸರ ಮಾಡ್ಕೋಬೇಡ, ಏನಾರು ಒಂದು ಮಾಡಿದ್ರೆ ಆತು. ಮತ್ತು ಏನು ಮಾಡ್ಬೇಕ್ರಿ? ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆಪ್ಪ ನಾನು ಅಂತ ಅನಿಸ್ಬಿಟ್ಟೈತಿ ನನಗಂತೂ. ಸಾಗರ್ ಏನೋ ಒಳ್ಳೆಯನಿದ್ದ, ಅವ್ರ ಮನೆಯವ್ರೇನೋ ಒಳ್ಳೆಯವರಿದ್ರು, ನಮ್ಮ ನೇತ್ರ ಮದುವೆ ಆಯ್ತು. ಆದ್ರೆ ಕಾವೇರಿದು ಮದುವೆದು ಹೆಂಗೆ ಹೇಳ್ರಿ? ಇವನು ಅಣ್ಣ ಇಂಥವನಿದ್ದ, ಇಂಥ ಮೋಸ ಮಾಡಿದ್ದ ಮನೆಯವ್ರಿಗೆಲ್ಲ ಅಂತಂದು ಗೊತ್ತಾದ್ರೆ ಮುಂದೆ ನಮ್ಮ ಕಾವೇರಿ ಮದುವೆಗೂ ಹೊಡೆದು ಕೊಡ್ತೈತಲ್ರಿ. ಮನ್ಯಾಗ ನೋಡಿದ್ರೆ ಎಷ್ಟಕ್ಕೊಂದು ಸಮಸ್ಯೆ ಐತಿ. ಒಂದು ಸಮಸ್ಯೆ ತಪ್ಪಷ್ಟೇ ಇನ್ನೊಂದು ಸಮಸ್ಯೆ. ಈಗ ನೋಡಿದ್ರೆ ಪಾಪ ನಮ್ಮ ಗವಿ ಕಾವೇರಿದು ಓದಿಸೋದು ಜವಾಬ್ದಾರಿ ಎಲ್ಲ ತೊಗೊಂಡಾನ. ಅವನು ಓದಿ ನೌಕರಿ ತಗೋಬೇಕಂತ ಇದ್ದವನು ಮನೆಯದು ಪರಿಸ್ಥಿತಿ ನೋಡಿ ಅವನ ಕೆಲ್ಸಕ್ಕೆ ಹೊಂಟಾನ. ಕೆಲ್ಸಕ್ಕೆ ಹೋಗ್ಕೊಂತ ಓದ್ಕೊಂತ ನೌಕರಿ ತೊಗೊಂಡ್ರಾತ ಅಂತಂದು ಎಷ್ಟು ಕಷ್ಟಪಡಾಕುಂತಾನ. ಇಂಥದ್ರಾಗ ಈ ಲೋಫರ್ ಇವನು ಸಾಲ ಮಾಡಿ ನಮ್ಮ ತಲೆ ಮೇಲೆ ಹೊರಿಸ್ಕೊಂತಾನಲ್ಲ, ಏನು ಮಾಡ್ಬೇಕು ಹೇಳ್ರಿ? ಮನ್ಯಾಗ ನೋಡಿದ್ರೆ ಎಷ್ಟು ಸಮಸ್ಯೆ ಐತಿ. ಹೊಲ್ದಾಗ ನೋಡಿದ್ರೆ ಈಗ ಪೀಕೇನೂ ಇಲ್ಲ. ಮಳೆ ಬಂದ್ರೆ ಬರ್ತೈತಿ, ಹೋದ್ರೆ ಹೋಗ್ಬಿಡ್ತೈತಿ. ಪೀಕದ ರೊಕ್ಕ ನೆಟ್ಟ ಕೈಗೆ ಬರೋಂಗಿಲ್ಲ. ಹೆಂಗೆ ಹೇಳ್ರಿ? ಈಗ ಅಷ್ಟಕ್ಕೊಂದು ರೊಕ್ಕನ ಹೆಂಗೆ ಜೋಡಿಸ್ತೀವಿ? ಹೆಂಗೆ ಮುಂದೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗವಲ್ದು. ಅತಿಯಮ್ಮ, ನೀವು ಪ್ರತಿ ಸಲ ಎಂತಹ ಸಮಸ್ಯೆ ಬಂದ್ರೂ ನಮ್ಗೆ ಧೈರ್ಯ ಕೊಡ್ತಿದ್ರಿ. ಈ ಸಲ ನೋಡಿದ್ರೆ ನೀವೇ ಹಿಂಗೆ ಕಂಗಾಲಾಗಿ ಕುಂತ್ರೆ ಹೆಂಗೆ ಹೇಳ್ರಿ? ನೀವು ಧೈರ್ಯ ಕೊಡ್ಬೇಕು ನಮ್ಗೆ. ನೀವು ಧೈರ್ಯ ಕೊಡ್ತೀರಂತ ನಾವು ಅಂದ್ಕೊಂಡ್ರೆ ನೀವು ನೋಡಿದ್ರೆ ವಾಪಸ್ ಹೆದರ್ಕೊಂಡು ಕೂತ್ಕೊಂಡಿರಲ್ಲ. ನೀವೇನು ಹೆದರ್ಕೋಬೇಡ್ರಿ. ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಹುಡುಕಿದ್ರೆ ಆತು. ಬರೀ ಸಾಲ ತೀರ್ಸೋದು ಒಂದ ಪರಿಹಾರ ಅಲ್ಲ, ಮತ್ತೇನಾದರೂ ಪರಿಹಾರ ಹುಡುಕಿದ್ರೆ ಆತು. ಹೌದು ಲಕ್ಷ್ಮಕ್ಕ, ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಹುಡುಕಿದ್ರೆ ಆತು. ನೀ ತಲೆ ಕೆಡಿಸ್ಕೋಬೇಡ. ಅಂದಂಗೆ ಒಂದು ಮಾತು, ಮನ್ಯಾಗ ದಯವಿಟ್ಟು ಈ ವಿಷಯನ ಯಾರ ಮುಂದೆ ಹೇಳಾಕೋಬೇಡ್ರಿ. ಅಂದ್ರೆ ನೇತ್ರಾಗಾಗಲಿ ಮತ್ತು ಪಲ್ಲವಿಗಾಗಲಿ ಈ ವಿಷಯ ಗೊತ್ತಾಗೋದು ಬೇಡ. ಯಾಕಂದ್ರೆ ಅವರು ಗಂಡನ ಮನ್ಯಾಗ ಅವರು ಆರಾಮಾಗಿ ನೆಮ್ಮದಿ ಆಗದಾರ. ಈ ವಿಷಯ ಏನಾದರೂ ಗೊತ್ತಾತಂದ್ರೆ ಅವ್ರು ಮತ್ತೆ ನೊಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾರೂ ಈ ವಿಷಯನ ಪಲ್ಲವಿಗಾಗಲಿ, ಪಲ್ಲವಿ ಮನೆಯವರಿಗಾಗಲಿ, ನೇತ್ರಾಗಾಗಲಿ, ನೇತ್ರ ಮನೆಯವ್ರಿಗಾಗಲಿ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು. ಸರಿ. ಏನಾಗಲೇ ಈ ವಿಷಯನ ಹೇಳ್ಬಿಟ್ಟಿರ ಅವ್ರ ಮುಂದೆ? ಇಲ್ಲ ರೀ, ಯಾರ ಮುಂದೆ ಏನೂ ಹೇಳಿಲ್ಲ ನಾವು. ಯಾಕಂದರೆ ಸುಮ್ಮನೆ ಅವ್ರ ಮನಸ್ಸಿಗೂ ನೋವಾಗೋದು ಬೇಡ. ಅವ್ರು ಆರಾಮಾಗಿ ಖುಷಿಯಾಗದಾರ ಅಲ್ಲಿ. ಸುಮ್ಮನೆ ಈ ವಿಷಯ ಕೇಳಿ ಅವರು ಚಿಂತೆ ಮಾಡೋದು ಯಾಕಂತಂದು ಯಾರೂ ಹೇಳಿಲ್ಲ ರೀ ನಾವು. ಸರಿ ಆಯ್ತು. ಅಂದಂಗೆ ಈಗ ಸ್ವಲ್ಪ ದಿನದ ಮಟ್ಟಿಗೆ ಅವು ಪಲ್ಲವಿ ಆಗಲಿ, ಪಲ್ಲವಿ ಮನೆಯವರಾಗಲಿ, ನಮ್ಮ ನೇತ್ರನ ಮನೆಯವರು ಅವ್ರು ಯಾರು ಇಲ್ಲಿಗೆ ಬರೋದು ಬೇಡ. ಯಾಕಂದ್ರೆ ಅವ್ರು ಬಂದ್ರಂದ್ರೆ ಈ ಸಮಸ್ಯೆ ಗೊತ್ತಾಗ್ಬಿಡ್ತೈತಿ. ಮತ್ತು ಅವರು ತಲೆ ಕೆಡ್ಸ್ಕೊಂಡು ಅದೆಲ್ಲ ಬೇಡ. ಅದಕ್ಕೆ ಸದ್ಯಕ್ಕೆ ನೀವು ಭಾಳ ಹುಷಾರಾಗಿರ್ರಿ. ಈ ವಿಷಯ ಅವ್ರಿಗೆ ಎರಡೂ ಮನೆಯವರಿಗೆ ಗೊತ್ತಾಗೋದು ಬೇಡ. ಸರಿ. ಲಕ್ಷ್ಮಿ, ನಿಮ್ಮ ಮನ್ಸಿಗೆ ಭಾಳ ತಗೋಬೇಡ. ಇದನ್ನು ಏನಾದರೂ ಒಂದು ಮಾಡಿದ್ರ ಅಂತ. ಸರಿ, ಆಯ್ತು ರೀ. ಅಂಬವ್ವ, ಪಂಚಮ, ಒಂದು ಅಕ್ಕಿ ಜೊತೆ ಇರವ. ಯಾಕೋ ಮನ್ಸಿಗೆ ಭಾಳ ತೊಗೊಂಡಂಗಾಗಲ್ಲ. ಸ್ವಲ್ಪ ನೀವ ಏನಾರ ಧೈರ್ಯ ಕೊಡ್ರವ ಆಕಿಗೆ. ಮಾವರ, ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ನಾ ಲಕ್ಷ್ಮಕ್ಕನ ಜೊತೆ ಮಾತಾಡ್ತೀನಂತ. ಸರಿ ಆತವ. ನಮ್ದು ಸ್ವಲ್ಪ ಕೆಲಸ ಐತಿ, ನಾವು ಹೊಲ್ದಾಗ ಹೋಗಿ ಬರ್ತೀವಿ. ಹುಷಾರು ನೋಡ್ರವ. ಸರಿ ಆತ್ರಿ ಮಾವರ. ನಡೀಲೆ, ಮೊದಲು ಹೋಗಿ ಲಕ್ಷ್ಮಕ್ಕಂಗೆ ಸಮಾಧಾನ ಮಾಡೋಣ. ಸರಿ ಬಾ.